ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡಿ ಫ್ಲಿಪ್ ಫ್ಲಾಪ್ ಅಂತಂದರೆ ಡಿ ಅಂತಂದ್ರೇನು, ಡೇಟಾ ಅಥವಾ ಡಿಲೇ ಅಂತಲೂ ಕೂಡ ನಾವು ಕರಿತಾ ಹೋಗ್ಬೋದು. ಡೇಟಾ ಅಥವಾ ಡಿಲೇ ಫ್ಲಿಪ್ ಫ್ಲಾಪ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಇದರ ಬ್ಲಾಕ್ ಡಯಾಗ್ರಾಮ್ ನೋಡೋಣ. ಬ್ಲಾಕ್ ಡಯಾಗ್ರಾಮ್. ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಫ್ಲಿಪ್ ಫ್ಲಾಪ್ನ ನಾವೇನಾದರೂ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಅದರಲ್ಲಿ ಒನ್ ಫಿಕ್ಸ್ ಇನ್ಪುಟ್ ಇರುತ್ತೆ, ಒನ್ ಫಿಕ್ಸ್ಡ್ ಇನ್ಪುಟ್. ಆ ಫಿಕ್ಸ್ಡ್ ಇನ್ಪುಟ್ನ ನಾವೇನಂತ ಕರಿತೀವಿ, ಕ್ಲಾಕ್ ಅಂತ ಕರಿತೀವಿ. ಒಂದು ಫಿಕ್ಸ್ಡ್ ಇನ್ಪುಟ್ ಕ್ಲಾಕ್ ಇರುತ್ತೆ. ಸೊ ಬ್ಲಾಕ್ ಡಯಾಗ್ರಾಮ್ ಮಾಡ್ಬೇಕಾದ್ರೆ ಟೋಟಲ್ 2 ಇನ್ಪುಟ್ ಇರುತ್ತೆ ಡಿ ಫ್ಲಿಪ್ ಫ್ಲಾಪಲ್ಲಿ, ಮತ್ತು 2 ಔಟ್ಪುಟ್ ಇರುತ್ತೆ. 2 ಔಟ್ಪುಟ್ ಏನಾಗಿರುತ್ತೆ, ಒಂದಕ್ಕೊಂದು ಕಾಂಪ್ಲಿಮೆಂಟ್ ಆಗಿರುತ್ತೆ. ಸೊ ನಾನು ಕ್ಯೂ ಮತ್ತು ಕ್ಯೂ ಬಾರ್ ಅಂತ ಬರೆದಿದ್ದೀನಿ. ನೀವು ಎ ಮತ್ತು ಎ ಬಾರ್, ಬಿ ಬಾರ್ ಏನಾದ್ರೂ ಕೂಡ ಬರಿತಾ ಹೋಗ್ಬೋದು. ಸೊ ಇದೇನಿದು ಡಿ ಫ್ಲಿಪ್ ಫ್ಲಾಪ್. ನೆಕ್ಸ್ಟ್ ಡಿ ಫ್ಲಿಪ್ ಫ್ಲಾಪಲ್ಲಿ ಒಂದು ಇನ್ಪುಟ್ ಏನಾಗಿರುತ್ತೆ, ಡಿ ಆಗಿರುತ್ತೆ, ಅಂದರೆ ಡೇಟಾ ಆರ್ ಡಿಲೇ. ನೆಕ್ಸ್ಟ್ ಇನ್ನೊಂದು ಇನ್ಪುಟ್ ಏನಾಗಿರುತ್ತೆ, ಒನ್ ಫಿಕ್ಸ್ಡ್ ಇನ್ಪುಟ್ ಕ್ಲಾಕ್. ಸೊ ಕ್ಲಾಕ್ ಒಂದು ಇನ್ಪುಟ್ ಆಗಿರುತ್ತೆ. ನೆಕ್ಸ್ಟ್ ಏನು ಮಾಡೋಣ ಅಂತ ಅಂದರೆ ಸರ್ಕ್ಯೂಟ್ ಡಯಾಗ್ರಾಮ್ನ ಬರಿತಾ ಹೋಗೋಣ. ಸೊ ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಈ ಡಿ ಫ್ಲಿಪ್ ಫ್ಲಾಪ್ ಕೂಡ ಸೇಮ್ ಆ್ಯಸ್ ಎಸ್ ಆರ್ ಫ್ಲಿಪ್ ಫ್ಲಾಪ್, ಬಟ್ ಓನ್ಲಿ ಒನ್ ಇನ್ಪುಟ್. ಸೊ ಎಸ್ ಆರ್ ಫ್ಲಿಪ್ ಫ್ಲಾಪ್ನ ನ್ಯಾಂಡ್ ಗೇಟ್ನ ಯೂಸ್ ಮಾಡ್ಕೊಂಡು ಹೇಗೆ ಡಿಸೈನ್ ಮಾಡ್ತೀವಿ, ಸೊ ಎಸ್ ಆರ್ ಫ್ಲಿಪ್ ಫ್ಲಾಪ್ ಯೂಸಿಂಗ್ ನ್ಯಾಂಡ್ ಗೇಟ್. ನಾರ್ ಗೇಟ್ನು ಕೂಡ ನೀವು ತೊಗೊತಾ ಹೋಗ್ಬೋದು. ನಾನಿಲ್ಲಿ ನ್ಯಾಂಡ್ ಗೇಟನ್ನು ತೊಗೊತಾ ಇದ್ದೀನಿ. ಸೊ 2 ನ್ಯಾಂಡ್ ಗೇಟ್. ಸೊ ಇದರ ಔಟ್ಪುಟ್ಟನ್ನು ನಾನು ಈ ಹ್ಯಾಂಡ್ ಗೇಟ್ಗೆ ಕೊಡ್ತೀನಿ. ನೆಕ್ಸ್ಟ್ ಇದರ ಔಟ್ಪುಟ್ಟನ್ನು ನಾನು ಇನ್ನೊಂದು ಹ್ಯಾಂಡ್ ಗೇಟ್ಗೆ ಇನ್ಪುಟ್ ಆಗಿ ಕೊಡ್ತೀನಿ. ಸೊ ಕ್ಯೂ ಬಾರ್. ನೆಕ್ಸ್ಟ್ ಇನ್ನೊಂದು ನ್ಯಾಂಡ್ ಗೇಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ನ್ಯಾಂಡ್ ಗೇಟ್ ಏನಾಗಿರುತ್ತೆ, ಎರಡಕ್ಕೂ ಕೂಡ ಒಂದು ಕಾಮನ್ ಇನ್ಪುಟ್ ಯಾವುದು, ಕ್ಲಾಕ್. ಎರಡಕ್ಕೂ ಕೂಡ ಕ್ಲಾಕಿನ ವ್ಯಾಲ್ಯೂ ಯಾವತ್ತಿದ್ರೂ ಹೈಯರ್ ವ್ಯಾಲ್ಯೂ ಇರುತ್ತೆ ಅಂತಂದರೆ 1. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಇನ್ಪುಟ್ಗಳನ್ನ ಕೊಡಬೇಕು. ಸೊ ಒಂದು ಡಿ ಇನ್ಪುಟ್. ಸೊ ನಾನು ಇಲ್ಲಿ 1 ಕೊಟ್ಟರೆ ಇಲ್ಲೂ ಕೂಡ 1 ಕೊಡೋಂಗಿಲ್ಲ, ಏನಾಗಬೇಕು, ಇದು ಕಾಂಪ್ಲಿಮೆಂಟ್ ಆಗಬೇಕು. ಸೊ ಇಲ್ಲಿ ನಾಟ್ ಗೇಟ್ನ ಹಾಕ್ತೀನಿ. ಸೊ ಡಿನ ಕಾಂಪ್ಲಿಮೆಂಟ್ ಆಗಿ ಬರ್ತಾ ಹೋಗುತ್ತೆ. ಸೊ ಟ್ರುತ್ ಟೇಬಲ್ನ ನೋಡ್ತಾ ಹೋದರೆ ನನಗೆ ಯಾವತ್ತಿದ್ರೂ ಕ್ಲಾಕ್ ವ್ಯಾಲ್ಯೂ 1 ಆಗಿರೋದ್ರಿಂದ ಕೇವಲ 1 ಇನ್ಪುಟ್ ಮತ್ತು 1 ಔಟ್ಪುಟ್ ಇರುತ್ತೆ. ಸೊ ಡಿ ಕ್ಯೂ ಎನ್ ಪ್ಲಸ್ 1, nth ಪ್ಲಸ್ 1 ಸ್ಟೇಟಿನ ಔಟ್ಪುಟ್ ಏನು ಬರುತ್ತೆ ಅಂತ ನೋಡಬೇಕು. ಸೊ ಒಂದೇ ಒಂದು ನನಗೆ ಇನ್ಪುಟ್ ಇದೆ ಅಂತಂದರೆ ಏನಿರ್ಬೋದು, 0 ಇರ್ಬೋದು ಅಥವಾ 1 ಇರ್ಬೋದು. ಸೊ 0 ಇದ್ದರೆ 0, ಡಿ ವ್ಯಾಲ್ಯೂ ಏನಾದರೂ 0 ಇದ್ದರೆ ಔಟ್ಪುಟ್ ನನಗೆ 0 ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 0 ಕೊಟ್ಟೆ ಅಂತ ಅಂದ್ಕೊಳ್ಳಿ, ಇಲ್ಲೇನಾಗುತ್ತೆ 1 ಬರುತ್ತೆ. ಸೊ 1 ಏನಾದ್ರೂ ಇನ್ಪುಟ್ ಆಗಿದ್ರೆ ನನಗೆ ಔಟ್ಪುಟ್ ಆಗಿ 1 ಬರ್ತಾ ಹೋಗುತ್ತೆ. ಸೊ ಈ ಟೇಬಲ್ನ ಯೂಸ್ ಮಾಡಿಕೊಂಡು ನಾನು ಕ್ಯಾರೆಕ್ಟರಿಸ್ಟಿಕ್ಸ್ ಟೇಬಲ್ನ ಮಾಡ್ತಾ ಹೋಗ್ತೀನಿ. ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಸ್ಪೆಲ್ಲಿಂಗ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಕಾನ್ಸೆಪ್ಟ್ನ ನೋಡ್ತಾ ಹೋಗಿ. ಸೊ ಫಸ್ಟ್ ಡಿ ಕ್ಯೂ ಎನ್ ಅಂತ ಅಂದ್ರೆ ಏನು, ಇದು ಪ್ರೀವಿಯಸ್ ಸ್ಟೇಟಿನ ಔಟ್ಪುಟ್, ಪ್ರೀವಿಯಸ್ ಸ್ಟೇಟ್ ಔಟ್ಪುಟ್ ಅಥವಾ ಪ್ರೀವಿಯಸ್ ಔಟ್ಪುಟ್ ಅಂತ ಕೂಡ ನಾವು ತಗೊತಾ ಹೋಗ್ಬೋದು. ನೆಕ್ಸ್ಟ್ ಕ್ಯೂ ಎನ್ ಪ್ಲಸ್ 1. ಸೊ ಡಿ 2 ಇನ್ಪುಟ್ಗಳಿದೆ ಅಂತಂದರೆ ನನ್ನ ಪಾಸಿಬಲ್ ಕಾಂಬಿನೇಷನ್ ಏನಾಗುತ್ತೆ, 0 0 0 1 1 0 1 1. ಸೊ ಮೊದಲನೇ ಕಂಡೀಷನ್ನ ನೋಡಿ, ಡಿ ವ್ಯಾಲ್ಯೂ 0 ಇದ್ದರೆ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಮೇ ಬಿ ದ ಇನ್ಪುಟ್ ಯು ಗಿವ್, ಔಟ್ಪುಟ್ ನಿನಗೆ 0 ಆಗೇ ಬಂದಿರುತ್ತೆ. ಸೊ ಡಿ ವ್ಯಾಲ್ಯೂ ಏನಿದೆ 0 0 ಇದೆ. ಸೊ ಔಟ್ಪುಟ್ ಏನು ಬರಬೇಕು, 0 0. ನೆಕ್ಸ್ಟ್ ಇನ್ಪುಟ್ 1 ಇದೆ. ಸೊ 1 ಏನಾದ್ರೂ ಡಿ ವ್ಯಾಲ್ಯೂ ಆಗಿದ್ರೆ ಔಟ್ಪುಟ್ ಏನು ಬರಬೇಕು, 1 1. ಇಷ್ಟೇ ಸಿಂಪಲ್. ನೆಕ್ಸ್ಟ್ ಎಕ್ಸೈಟೇಷನ್ ಟೇಬಲ್. ಸೊ ಎಕ್ಸೈಟೇಷನ್ ಟೇಬಲ್ನ ಬರೆಯೋದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಫಸ್ಟು ಈಕ್ವೇಷನ್ನ ಮಾಡ್ತೀನಿ. ಸೊ ಈಕ್ವೇಷನ್ನಲ್ಲಿ ಜಸ್ಟ್ ನಾನು ಇನ್ಪುಟ್ ಏನಾದ್ರೂ ನಾನು ಡಿ 0 ಇದ್ದರೆ 0 ಬರುತ್ತೆ, ಅದೇ 1 ಇದ್ದರೆ ಮಾತ್ರ ನನಗೆ ಔಟ್ಪುಟ್ ಹೈಯರ್ ಔಟ್ಪುಟ್ ಬರೋದ್ರಿಂದ ಸೊ ನನ್ನ ಈಕ್ವೇಷನ್ ಏನಾಗುತ್ತೆ, ಕ್ಯೂ ಎನ್ ಪ್ಲಸ್ 1 ಈಸ್ ಈಕ್ವಲ್ ಟು ಡಿ. ಸೊ ಡೈರೆಕ್ಟ್ ಡಿ ಇದ್ದರೆ ಮಾತ್ರ, ನಾನು ಡಿಗೆ 1 ಕೊಟ್ಟರೆ ಮಾತ್ರ ನನ್ನ ವ್ಯಾಲ್ಯೂ 0 ಬರೋದು, ಸೊ 1 ಬರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಎಕ್ಸೈಟೇಷನ್ ಟೇಬಲಲ್ಲಿ ಏನು ಬರೀಬೇಕು, ಸೊ ಪ್ರೀವಿಯಸ್ ಇನ್ಪುಟ್, ಸೊ ಪ್ರೀವಿಯಸ್ ಔಟ್ಪುಟ್ ಮತ್ತು ಪ್ರೆಸೆಂಟ್ ಔಟ್ಪುಟ್ ಎರಡೂ ಕೂಡ ನನಗೆ ಇನ್ಪುಟ್ಗಳಾಗಿರುತ್ತೆ, ಮತ್ತು ಔಟ್ಪುಟ್ ಏನಾಗಿರುತ್ತೆ, ಡಿ. ಸೊ ನಾನು ಆ ಇನ್ಪುಟ್ಗಳನ್ನು ಕೊಟ್ಟಾಗ ಡಿ ವ್ಯಾಲ್ಯೂ ಏನಾಗಿರುತ್ತೆ. ಸೊ ಫಸ್ಟ್ ಮೊದಲಿಗೆ ನೋಡ್ತಾ ಹೋಗೋಣ. ಸೊ 2 ಇನ್ಪುಟ್ಗಳಿವೆ ಅಂತಂದರೆ ಏನಾಗುತ್ತೆ, 0 0 0 1 1 0 1 1 ಅಲ್ವಾ. ಸೊ ಇವಾಗ ಡಿ ವ್ಯಾಲ್ಯೂ 0 ಮತ್ತು 0 ಇದ್ದಾಗ ಡಿ ವ್ಯಾಲ್ಯೂ ಏನಿದೆ, ಕ್ಯೂ ಎನ್ 0, ಕ್ಯೂ ಎನ್ ಪ್ಲಸ್ 1 0 ಇದ್ದಾಗ ಡಿ ವ್ಯಾಲ್ಯೂ ಏನಿದೆ 0. ಸೊ 0. ನೆಕ್ಸ್ಟ್ 0 1. ಸೊ ಕ್ಯೂ ಎನ್ನಿನ ವ್ಯಾಲ್ಯೂ
ಕ್ಯೂ ಎನ್ನಿನ ವ್ಯಾಲ್ಯೂ 0 ಇದ್ದಾಗ ಕ್ಯೂ ಎನ್ ಪ್ಲಸ್ 1ನ ವ್ಯಾಲ್ಯೂ 1 ಇದ್ದಾಗ ಏನಾಗಿದೆ ವ್ಯಾಲ್ಯೂ ಡಿ ವ್ಯಾಲ್ಯೂ 1 ಆಗಿದೆ. ನೆಕ್ಸ್ಟ್ 1 0 ಅಂತಂದರೆ ಕ್ಯೂ ಎನ್ನಿನ ವ್ಯಾಲ್ಯೂ 1, ಕ್ಯೂ ಎನ್ ಪ್ಲಸ್ 1ನ ವ್ಯಾಲ್ಯೂ 1 0 ಆಗಿದ್ದಾಗ ಏನಾಗಿದೆ ನನಗೆ ಡಿ ವ್ಯಾಲ್ಯೂ 0. ನೆಕ್ಸ್ಟ್ 1 1 ಆಗಿದ್ದಾಗ ಅಂದರೆ ಕ್ಯೂ ಎನ್ ಕೂಡ 1, ಕ್ಯೂ ಎನ್ ಪ್ಲಸ್ 1 ಕೂಡ 1 ಆಗಿದ್ದಾಗ ನನಗೇನು ವ್ಯಾಲ್ಯೂ ಬಂದಿದೆ ಇಲ್ಲಿ ನೋಡಿ 1 ಬಂದಿದೆ. ಸೊ ನಮಗೆ ಎಕ್ಸೈಟೇಷನ್ ಟೇಬಲ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋದ್ವಿ. ಸೊ ಏನಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.